ಭಾರತದ ಸಂವಿಧಾನ ಪ್ರಸ್ತಾವನೆ 28 ಮಾರ್ಚ್ 2022 ಶುಕ್ರವಾರ. ಹಾಲು ಬಿಸಿ ವಿದ್ಯುತ್ ಶಾಕ್. ಧರ್ಮ ವೈಮನಸ್ಸಿನಿಂದ ಬೇರೆಯಾಗುವುದೇ ಅಧರ್ಮ. ದ. ರಾ ಬೇಂದ್ರೆ. ಸುಭಾಷಿತ. ಒಳ್ಳೆಯ ಮನಸ್ಸಿನಿಂದ ಹೊಂದಿಕೊಂಡಿರುವುದೇ ಧರ್ಮ. ವೈಮನಸ್ಸಿನಿಂದ ಬೇರೆಯಾಗುವುದೇ ಅಧರ್ಮ. ದ. ರಾ ಬೇಂದ್ರೆ. ಇಂದು 2 ವಿಶೇಷ ದಿನಗಳಿವೆ. ಒಂದು, ಇಂಟರ್ನ್ಯಾಷನಲ್ ವುಮೆನ್ ಇನ್ ಮ್ಯೂಸಿಕ್ ಡೇ, ಸಂಗೀತದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನ. ರೆಸ್ಪೆಕ್ಟ್ ಯುವರ್ ಕ್ಯಾಟ್ ಡೇ, ನಿಮ್ಮ ಬೆಕ್ಕಿನ ದಿನವನ್ನು ಗೌರವಿಸಿ. ಈಗ ಬೆಳಗಿನ ಒಂದು ಸೆಷನ್ನಲ್ಲಿ ಚೆನ್ನಾಗಿ ಕಲ್ತಿದ್ದೀರಲ್ಲ, ವಿಚಾರ ಗೊತ್ತಾಯ್ತಲ್ಲ. ಇದು ಒಂದು ವಿಧಾನ ಅಲ್ವಾ, ಪ್ರಾರ್ಥನೆ ಮಾಡುವಂಥದ್ದು. ನಮ್ಮ ಬೋರ್ಡ್ ಮೇಲೆ ಗೆರೆಯಾಕ್ಟ್ ಮಾಡುವಂಥದ್ದು ಕಲ್ತಿದ್ದೀರಲ್ಲ, ಹಾಗೆ ಇದು ಅದಕ್ಕಿಂತ ಈಸಿ, ಚೆನ್ನಾಗಿರುತ್ತೆ, ತುಂಬ ಖುಷಿ ಆಗುತ್ತೆ ಮಾಡಲಿಕ್ಕೆ ಅನ್ನೋದು. ಓಕೆ, ಬೇಸಿಗೆಯ ಶಿಬಿರದ 8ನೇ ದಿನದಲ್ಲಿ ಕಾಲಿಟ್ಟಿದ್ದೇವೆ. ನಾವು 8ನೇ ದಿನದಲ್ಲಿದ್ದೇವೆ. ಈ 9ನೇ ದಿನದಲ್ಲಿ ಕಾಲಿದ್ದೇವೆ. 9ನೇ ದಿನದಲ್ಲಿ ಬೆಳಗಿನ ಸೆಷನ್ ಅನ್ನ ಬಾವಿಕೆರೆ ಸರ್ಕಾರಿ ಪ್ರೌಢಶಾಲೆಯ ಚಿತ್ರಕಲಾ ಶಿಕ್ಷಕರಾಗಿರ್ತಕ್ಕಂಥ ಆತ್ಮೀಯರು, ಸ್ನೇಹಿತರು ಆಗಿರ್ತಕ್ಕಂಥ ರಾಘವೇಂದ್ರ ಅವರು ಬೆಳಗಿನ ಸೆಷನ್ ಅನ್ನು ತೆಗೆದುಕೊಂಡಿದ್ದಾರೆ. ಅವರು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಇದರಲ್ಲಿ ತುಂಬಾ ವಿಧಾನಗಳಿದ್ದಾವೆ. ಮಾಡ್ತಾ ಇದ್ದಾರೆ. ನಮ್ಮ ಶಾಲೆಯ ಪರವಾಗಿ ಮುಖ್ಯ ಶಿಕ್ಷಕರು ಒಂದು ಸಣ್ಣ ಕಿರು ಕಾಣಿಕೆಯನ್ನು ಅರ್ಪಣೆ ಮಾಡಬೇಕಂತ ಹೇಳ್ತಾರೆ. ಹಾಗೆ ಈ ನಮ್ಮ ಸರ್ಕಾರಿ ಪ್ರೌಢಶಾಲೆ ಸೊಲ್ಲಾಪುರ ಮುಂದಿನ ಕಾರಿಡಾರ್ ಕೂಡ ತುಂಬಾ ಚೆನ್ನಾಗಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಹೀಗೆ ಬಂದು ಆಸ್ತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ರಾಘವೇಂದ್ರ ಅವರು ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಸಾಕಷ್ಟು ಜನ ಬರಲಿದ್ದಾರೆ. 10ನೇ ತಾರೀಕುವರೆಗೂ ಸಂಪೂರ್ಣವಾಗಿ ಕ್ಲಾಸ್ ಚೆನ್ನಾಗಿ ನಡೀತಿದೆ. ಇನ್ನು 7ನೇ ಕ್ಲಾಸ್ ಹುಡುಗರು ಬರ್ತಾ ಇದ್ದಾರೆ. ಅವ್ರಿಗೂ ಸಂಖ್ಯೆ ಜಾಸ್ತಿ ಆಗ್ತದೆ. ಹಾಗಾಗಿ ಇನ್ನು ಒಂದು ದಿನನೂ ಕೂಡ ಯಾರು ತಪ್ಪಿಸ್ದೆ ಈ ಶಿಬಿರದಲ್ಲಿ ಭಾಗವಹಿಸಿ ಯಶಸ್ವಿಗೆ ನೀವು ಕೂಡ ಕಾರಣೀಭೂತರಾಗ್ತೀರಾ. ಮತ್ತೆ ಬಿಸಿಲಲ್ಲಿ ಎಲ್ಲ ತಿರುಗಾಡ್ತಾ ಇದ್ದಾರೆ. ತಿರುಗಾಡಿ ಏನ್ ಮಾಡ್ತಾ ಇದ್ದಾರೆ? ತಿರುಗಾಡಿ ಕಾಯಿಲೆ ಬರ್ಕೊಂಡು ಮತ್ತೊಂದು ಏನೇನೋ ಆಗಿ ಇನ್ನೊಂದಿಷ್ಟು ಬಡತನಕ್ಕೆ ತಂದುಕೊಳ್ತೀರಾ. ಹಾಗಾಗಿ ಸಾಧ್ಯ ಮಿತ್ರರು ನಿಮಗೂ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ಧನ್ಯವಾದ.